ನಮಸ್ಕಾರ ರೀ. ನಿಮ್ಗೆ ವೆಯ್ಟ್ ಮಾಡ್ಲಕತ್ತೀನಿ ನೋಡ್ರಿ. ಬಹಳ ದಿನ ಆದ್ಮೇಲೆ ನಾನು ಒಂದು ಯೂಟ್ಯೂಬ್ ಚಾನಲ್ನಾಗ ಇವತ್ತೊಂದು ವೀಡಿಯೋ ಹಾಕ್ಲಕತ್ತೀನಿ ರೀ. ಈ ವಿಡಿಯೋ ಏನಪ್ಪ ಅಂದ್ರೆ ನೋಡ್ರಿ, ನಿಮಗೆಲ್ಲ ಗೊತ್ತೇ ಅದ ರೀ ಗಿವ್ ಅವೇ ಬಗ್ಗೆ. ಎಲ್ಲರೂ ತಮ್ಮ ಒಂದು ಚಾನಲಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮ್ ಪೇಜಲ್ಲಾಗಿರ್ಬೋದು, ಫೇಸ್ಬುಕ್ನಾಗ ಆಗಿರ್ಬೋದು, ತಮ್ಮ ಒಂದು ಸಬ್ಸ್ಕ್ರೈಬರ್ಸ್ಗಿರ್ಬೋದು, ಫಾಲೋವರ್ಸ್ಗಿರ್ಬೋದು ಗಿವ್ ಅವೇ ಮಾಡ್ಲಕತ್ತಾರೆ ರೀ. ಅಂದ್ರೆ ಗಿವ್ ಅವೇ ಏನಂದ್ರೆ ರೀ, ಸಿಂಪಲ್ ರೀ. ಯಾರ ಒಂದು ಕಾಮೆಂಟ್ ಹಾಕಿರ್ತಾರೆ ರೀ, ಹಿಂಗೆ ನಂಗೆ ಸ್ವಲ್ಪ ಕಷ್ಟ ಆದ, ನನಗೊಂದು ಸ್ವಲ್ಪ ಅಮೌಂಟ್ ಬೇಕಂತ ಹಾಕಿರ್ತಾರೆ. ಕೆಲವೊಬ್ರು ಅಮೌಂಟ್ ಪೇ ಮಾಡ್ತಾರೆ, ಕೆಲವೊಬ್ರು ಅವ್ರಿಗೆ ಏನಾದರೂ ಎಜುಕೇಷನ್ ರಿಲೇಟೆಡ್ ಲ್ಯಾಪ್ಟಾಪ್ ಆಗಿರ್ಬೋದು, ಫೋನ್ ಆಗಿರ್ಬೋದು, ಇಲ್ಲ ಬೇಸಿಕ್ ನೀಡ್ಸ್ ಅಂತ ಇರ್ತಾವಲ್ಲ ರೀ, ಶೂ ಆಗಿರ್ಬೋದು, ಇದರ ಒಂದು ಏನೋ ಒಂದು ಈ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಏನಾರ ರೀ ಅವ್ರವ್ರಿಗೆ ಈಸ್ಕೊಡ್ಲತ್ತಾರ ರೀ. ಇದು ತುಂಬ ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ರೀ. ಯಾಕಂದ್ರೆ ನಮ್ಮ ಕನ್ನಡ ಕಂಟೆಂಟ್ ಕ್ರಿಯೇಟರ್ ಏನಾರ ಎಲ್ಲರೂ ಒಟ್ಟಿಗೆ ಬೆಳಿಲಕತ್ತಾರೆ ರೀ, ಬೆಳೆಸ್ಲಕತ್ತಾರೆ ರೀ. ಇದು ಭಾರಿ ಖುಷಿ ವಿಚಾರ ಅದ ರೀ. ನಿಮಗೆಲ್ಲ ಗೊತ್ತಿರ್ಬೋದು. ಈ ಥರ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಿಮಗೆ ಈಗ ಗಿವ್ ಅವೇ ಅಂದರೆ ನೋಡ್ರಿ, ಸಿಂಪಲ್. ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ರೀ, ತಮ್ಮ ಕಡೆಯಿಂದ ಆದಷ್ಟು ಸಹಾಯನ ಕಂಟೆಂಟ್ ಕ್ರಿಯೇಟರು ಮಾಡ್ಲಕತ್ತಾರೆ ರೀ. ನಾನು ಬಹಳಷ್ಟು ಜನ ಕಂಟೆಂಟ್ ಕ್ರಿಯೇಟರ್ ಗಿವ್ ಅವೇ ಮಾಡೋದು ನೋಡೀನಿ ರೀ. ನನಗೆ ಇಷ್ಟ ಆಗಿರೋ ಕಂಟೆಂಟ್ ಕ್ರಿಯೇಟರ್ಸ್ ಅಂದರೆ ಗಿವ್ ಅವೇ ಏನು ಮಾಡ್ಲಕತ್ತಾರಲ್ಲ ರೀ, ಅವ್ರು ಯಾರು ಅಂಥೇಳಿ ನಿಮಗೆ ನಾನು ಶೇರ್ ಮಾಡ್ಕೋಬೇಕು ಅನ್ಕೊಳತ್ತೀನಿ ರೀ. ಹಾಗಾಗಿ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ಲಕತ್ತೀನಿ ನೋಡ್ರಿ. ಈಗ ನಾನು ನಿಮಗೆ 2 ವೀಡಿಯೋ ತೋರಿಸ್ತೀನಿ ರೀ. ಅದರಾಗ ಒಬ್ಬರು ಹಿಂದಿ ಯೂಟ್ಯೂಬರ್ ಹರ ರೀ, ಇನ್ನೊಬ್ಬರು ಕನ್ನಡ ಯೂಟ್ಯೂಬರ್ ಹರ ರೀ. ಓಕೆ ಬರ್ರಿ, ತಡ ಯಾಕೆ ಮಾಡಮ್ಮಿ, ಈಗ ಡೈರೆಕ್ಟಾಗಿ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಇವರು ಸಾಹಿನ್ ಅವ್ರು ಕೇಳ್ತಾರ ಪಾವ್ ಭಾಜಿ ಅಂಗಡಿ ಅವ್ರಿಗೆ ಒಂದು ಪಾವ್ ಭಾಜಿ ಪ್ಲೇಟ್ ಎಷ್ಟು ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ 120 ರೂಪೀಸ್ ಪರ್ ಪ್ಲೇಟ್ ಅಂತ ಹೇಳಿ. ಹಾಗೆ ಈಗ ಇವರು ಸಾಹಿಲ್ ಅವರು ಏನು ಹೇಳ್ತಾರೆ ಅಂದರೆ, ಒಂದು ಮೊಬೈಲ್ ಎತ್ಕೊಂಡು ಮೊಬೈಲಲ್ಲಿ ಒಂದು ನಂಬರ್ ಗೆಸ್ ಮಾಡೋಕ್ಕೆ ಹೇಳ್ತಾರೆ. ಸಿಟಿಗೆ 100ಇಂದ 150 ಒಳಗಡೆ. ಅದು 129 ಗೆಸ್ ಮಾಡುತ್ತೆ, ಅಂದರೆ 129 ಚೂಸ್ ಮಾಡುತ್ತೆ. ಇವಾಗ 129 ಏನು ಪಾವ್ ಭಾಜಿ ಹೇಳ್ತಾರೆ ಅದನ್ನು ಪಾರ್ಸೆಲ್ ಮಾಡೋಕ್ಕೆ ಹೇಳ್ತಾರೆ. ಆ ಅಮೌಂಟ್ ಕೂಡ ಇವರು ಸಾಹಿಲ್ ಅವರು ಪೇ ಮಾಡ್ತಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂಥೇಳಿ ಈಗ ನೋಡಿ ನೀವೇ. ಇಲ್ಲಿ ನೋಡಿ, ಇವರು ಈ 129 ರೂಪೀಸ್ಗೆ ಆಗೋವಂಥ ಅಮೌಂಟ್ನ ಅವರೇ ಪೇ ಮಾಡಿಬಿಟ್ಟು ತಮ್ಮ ಏರಿಯಾದಲ್ಲಿರುವಂಥ ಬಡ ಮಕ್ಕಳಿಗೆ, ಅಲ್ಲಿ ಬೀದಿಯಲ್ಲಿರುವಂಥವ್ರಿಗೆ, ಪ್ರತಿಯೊಬ್ಬರಿಗೂ ಇವರು ಒಂದೊಂದು ಪ್ಲೇಟ್ ಪಾವ್ ಭಾಜಿನ ಕೊಡ್ತಾ ಹೋಗ್ತಿದ್ದಾರೆ. ಇದರಿಂದ ಸಖತ್ ಖುಷಿ ಆಗ್ತಿದೆ ನೋಡ್ರಿ. ಇನ್ನೂ ಒಬ್ಬರು ಇದ್ದಾರೆ ನಮ್ಮ ಕನ್ನಡದವರು. ಅವ್ರ ಹೆಸರು ಬಂದುಬಿಟ್ಟು ಲೇಖಿ ಗೋಸ್ವಾಮಿ ಅಂತ ಹೇಳಿ. ಅವರು ಕೂಡ ಈ ಥರ ಒಂದು ವೀಡಿಯೋಗಳನ್ನ ಮಾಡ್ತಾ ಇರ್ತಾರೆ. ತಮ್ಮ ಕೈಲಿ ಆದಷ್ಟು ಹೆಲ್ಪ್ನ ಮಾಡ್ತಾ ಇರ್ತಾರೆ. ತಮ್ಮ ಸಬ್ಸ್ಕ್ರೈಬರ್ಸ್ ಆಗಲಿ ಅಥವಾ ಬೇರೆ ಯಾರೇ ಇರಲಿ, ಅನ್ನೋನ್ ಪರ್ಸನ್ ಆಗಿರಲಿ. ಇವಾಗ ಇಲ್ಲಿ ನೋಡಿ, ಅವರ ಬಗ್ಗೆ ಕೂಡ ಒಂದು ವೀಡಿಯೋನ ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಕೂಡ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಏನಾಗಿದೆ ಅಂಕಲ್? ಒಂದೇ ಸೆಕೆಂಡ್ ಅಂಕಲ್, ನಮ್ಮ ಹತ್ರ ಆ್ಯಕ್ಚುಲಿ ಈಗ ಏನಂದರೆ, ಈ ಅಂಕಲ್ ಏನು ಬೈಕ್ನ ತಳ್ಕೊಂಡು ಹೋಗ್ತಿದಾರಲ್ಲ, ಸ್ಕೂಟರ್ನ, ಲೇಖಿ ಗೋಸ್ವಾಮಿ ಅವ್ರು ಕೇಳ್ತಾರೆ ಏನಾಗಿದೆ ಅಂತೇಳಿ. ಪೆಟ್ರೋಲ್ ಖಾಲಿ ಆಗಿರುತ್ತೆ. ಇವಾಗ ನಮ್ಮ ಕಂಟೆಂಟ್ ಕ್ರಿಯೇಟರ್ ಲೇಖಿ ಗೋಸ್ವಾಮಿ ಅವರು ತಮ್ಮ ಹತ್ರ ಒಂದು ಎಕ್ಸ್ಟ್ರಾ ಪೆಟ್ರೋಲ್ನ ಯಾವಾಗಲೂ ಇಟ್ಕೊಂಡಿರ್ತಾರೆ. ಯಾರೆಲ್ಲ ಇವರು ಸಬ್ಸ್ಕ್ರೈಬರ್ಸ್ ಇದ್ದೀರಾ ಅವರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿರ್ತಾರೆ. ಇವರು ತುಂಬಾ ಒಳ್ಳೆಯ ವ್ಯಕ್ತಿ ಮತ್ತು ತುಂಬ ಮನಸ್ಸಿಂದ ತುಂಬ ಪ್ಯೂರ್ ಪರ್ಸನ್. ಯಾರಿಗೇ ಆಗಲಿ ಹೆಲ್ಪ್ ಮಾಡ್ತಾ ಇರ್ತಾರೆ. ಪ್ರತಿಯೊಂದು ಪ್ರಾಣಿ ಆಗಲಿ, ಈಗ ರೋಡಲ್ಲಿ ಹೋಗ್ತಾ ಇರೋವಂಥ ಅನ್ನೋನ್ ಪರ್ಸನ್ ಆಗಲಿ, ಸಬ್ಸ್ಕ್ರೈಬರ್ ಆಗಲಿ, ಸಖತ್ ಪ್ಯೂರ್ ಹಾರ್ಟೆಡ್ ಪರ್ಸನ್. ನೋಡ್ದಂಗೆ ನನಗೆ ಈ ಥರ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ತುಂಬ ಅಂದರೆ ತುಂಬಾ ಇಷ್ಟ ಆಗ್ತಾರೆ. ಏನಕ್ಕಂದರೆ ಇದರಲ್ಲಿ ಏನಿದೆಯಲ್ಲ, ಫೇಕ್ ಅಂತೂ ಎದ್ದು ಕಾಣಿಸಲ್ಲ. ಈಗ ಎಷ್ಟೋ ಜನರು ಏನು ಮಾಡ್ತಾರೆ ಅಂದರೆ, ತಮಗೆ ಬೇಕಿಲ್ಲದೆ ಇದ್ರೂ ದುಡ್ಡು ಸಿಗುತ್ತೆ ಅನ್ನೋ ಒಂದು ಸುಳ್ಳು ಭರವಸೆಗೋಸ್ಕರ ಸುಮ್ಮನೆ ಹೇಳೋದು, ಹಿಂಗೆ ಹಾಗಾಗಿದೆ, ಹೀಗಾಗಿದೆ, ಇಷ್ಟು ಅಮೌಂಟ್ ಬೇಕು ಅಂತೇಳಿ. ಪಾಪ ಆ ಕಂಟೆಂಟ್ ಕ್ರಿಯೇಟರ್ಗೆ ಏನು ಗೊತ್ತಿರುತ್ತೆ, ಅಲ್ಲಿರೋ ನೈಜ ಚಿತ್ರಣ ಗೊತ್ತಿರಲ್ಲ. ಹಾಗಾಗಿ ಅವ್ರು ಅಮೌಂಟ್ ಕೂಡ ಹಾಕ್ತಾರೆ. ಅದು ಸೆಕೆಂಡ್ ಥಿಂಗ್. ಪಾಪ ಅವ್ರು ಇಸ್ಕೊಳ್ಳೋರಿಗೆ ಬಿಟ್ಟಿರೋಣ, ಕೊಡೋರಿಗೆ ಬಿಟ್ಬಿಡೋಣ. ಬಟ್ ನನಗೆ ಈ ಥರ ಒಂದು ಕಂಟೆಂಟ್ ಕ್ರಿಯೇಟರ್ಸ್ ತುಂಬ ಅಂದರೆ ತುಂಬ ಇಷ್ಟ ಆಗ್ತಾರೆ. ನಿಮಗೆ ಯಾವ ಥರ ಕಂಟೆಂಟ್ ಕ್ರಿಯೇಟರ್ ಇಷ್ಟ ಆಗಿದ್ರು ಅಂತ ಹೇಳಿ ನಮ್ಮ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಗೆ ನಾನು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಮತ್ತು ಅಲ್ಲಿವರೆಗೂ ಸಿಗೋಣ. ಬಾಯ್ ಬಾಯ್.